ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ, ಈ ಸತಿ ದೀಪಾವಳಿಗೆ ಮನೆಯಲ್ಲೇ ಸ್ವೀಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೆಲ್ಲ ಸ್ವೀಟ್ ಮಾಡಬೇಕು ಅಂತ ತಲೆಯಲ್ಲೊಂದಷ್ಟು ಐಡಿಯಾಸ್ ಇದೆ. ಏನೆಲ್ಲ ಮಾಡ್ತೀನಿ ಅಂತ ಈ ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ನಾರ್ಮಲಾಗಿ ಅಡುಗೆ ಮಾಡೋದು, ನಾರ್ಮಲಾಗಿ ಡೈಲಿ ಅಡುಗೆ ಮಾಡೋದು, ಅದ್ರ ಬಗ್ಗೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಅದು ಯಾವಾಗೂ ಮಾಡ್ತಾಯಿರ್ತೀವಲ್ಲ, ಬೋರಿಂಗ್ ಅನಿಸುತ್ತೆ. ಆದರೆ ಈ ಥರ ಡಿಫ್ರೆಂಟಾಗಿ ಏನಾದ್ರು ಹೊಸ್ದಾಗಿ ಮಾಡೋದು ಅಂದರೆ ನನಗೆ ಫುಲ್ಲು ಇಂಟ್ರೆಸ್ಟು. ಏನಾದ್ರು ಮಾಡೋಕ್ಕೆ ಒಂಥರ ಕುತೂಹಲ ನನಗೆ. ಮಾಡಬೇಕು ಈ ಮೊಬೈಲಲ್ಲಿ ನೋಡಿದ್ರೆ ಅದನ್ನ ನಾನು ಟ್ರೈ ಮಾಡಬೇಕು ಅಂತ ಜಾಸ್ತಿ ಅನಿಸುತ್ತೆ ನನಗೆ. ಅದಕ್ಕೆ ಈ ಸತಿ ದೀಪಾವಳಿಗೆ ನಾನೇ ಮನೆಯಲ್ಲಿ ಒಂದಷ್ಟು ಸ್ವೀಟ್ಸ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಸ್ವೀಟ್ ನಾನಿಲ್ಲಿ ಬಾದಾಮ್ ಹಲ್ವಾ ಮಾಡ್ತಾಯಿದ್ದೀನಿ. ಇದು ಮಾಡ್ಕೊಳ್ಳೋದು ತುಂಬ ಈಸಿ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಮಾಡ್ಕೊಳ್ಳೋದು ತುಂಬಾ ಈಸಿ. ನೀರು ಕುದೀತಾ ಇರಬೇಕಾದ್ರೆ 1 ಕಪ್ ಬಾದಾಮ್ ಹಾಕ್ಕೊಂಡಿದ್ದೀನಿ ನಾನು. ಬಾದಾಮ್ ಹಾಕ್ಬಿಟ್ಟು 1-2 ನಿಮಿಷ ಹಾಗೇ ಸ್ಟವ್ ಆಫಲ್ಲಿ ಇರಬೇಕು, ಬಿಟ್ಬಿಡಬೇಕು. ಅದಾದಮೇಲೆ ಇದು ತುಂಬ ನೆನೆದು ಈ ಥರ ಸಿಪ್ಪೆ ಆರಾಮಾಗಿ ಬಿಡಿಸ್ಕೋಬೋದು. ಇವಾಗೆಲ್ಲ ಬಾದಾಮ್ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಫಸ್ಟು ಹಾಗೆ ಡ್ರೈ ಆಗಿ ರುಬ್ಕೋಬೇಕು. ಡ್ರೈ ಆಗಿ ಸ್ವಲ್ಪ ರುಬ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ಬಿಟ್ಟು ಫುಲ್ಲು ನೈಸಾಗಿರಬೇಕು ಪೇಸ್ಟು. ಆ ರೀತಿಲಿ ಫುಲ್ ರುಬ್ಕೋಬೇಕು. ಇವಾಗ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿದೆ ಅಂತ. ಇವಾಗ ರುಬ್ಬಿರೋದನ್ನ ಒಂದು ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲೊಂಚೂರು ಗಂಟು ಆ ಥರ ಏನೂ ಇರಬಾರ್ದು. ಆ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ತಿರುಗಿಸ್ಕೊತಾನೇ ಇರಬೇಕು. ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದು ಒಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಈ ಥರ ತಿರುಗಿಸ್ಕೊತಾನೆ ಇರಬೇಕು. ಇದರಲ್ಲಿ ಒಂದು ಕಷ್ಟ ಏನು ಅಂದರೆ, ಇದನ್ನ ಕಂಟಿನ್ಯೂಸ್ ಆಗಿ ಸ್ವೀಟ್ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು. ಈಗ ತಿರುಗಿಸ್ತಾ ಗಟ್ಟಿಯಾಗಿದೆ, ಹಾಗೆ ತಿರುಗಿಸ್ತಾನೆ ಇರಬೇಕು. ಇವಾಗ ಸ್ವಲ್ಪ ಗಟ್ಟಿ ಆದಮೇಲೆ 1 ಕಪ್ ಇಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ ಸಾಕು ಇದಕ್ಕೆ. ಬಾದಾಮ್ ಎಷ್ಟು ತೊಗೊಂಡಿದ್ವಿ, ಸಕ್ಕರೆನೂ ಅಷ್ಟೇ ತೊಗೋಬೇಕು. ಅದನ್ನು ಹಾಗೆ ತಿರುಗಿಸ್ತಾ ಇದ್ಮೇಲೆ ಅದು ಮತ್ತೆ ತೆಳ್ಳಗಾಗುತ್ತೆ. ಅವಾಗ ಇಲ್ಲಿ ಸ್ವಲ್ಪ ನಾನು ಕೇಸರಿನ ಅಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೇಸರಿ ಇಲ್ಲ ಅಂದರೆ ಎಲ್ಲೋ ಫುಡ್ ಕಲರ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಗಟ್ಟಿ ಆಗೋವರೆಗೂ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ಇದು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಡೆ ಇರಬೇಕು, ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಆಗ ಸ್ವೀಟ್ ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ಇನ್ನೇನು ಆಗ್ತಿದೆ ಅಂದಾಗ 1-2 ಸ್ಪೂನು ತುಪ್ಪ ಹಾಕ್ಕೊಂಡು ತಿರುಗಿಸ್ಕೊಂಡು ಗಟ್ಟಿ ಆಗೋವರೆಗೂ ತಿರುಗಿಸ್ಕೊತಾನೆ ಇರಬೇಕು. ಇವಾಗ ಇದು ಇಷ್ಟು ಗಟ್ಟಿ ಆದಮೇಲೆ ಇದು ರೆಡಿ ಆಗಿದೆ. ಇದನ್ನು ನಾನು ಪ್ಯಾಕ್ ಮಾಡೋಕ್ಕೆ ಈ ಥರ ಒಂದು ಬಟರ್ ಶೀಟ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಬಟರ್ ಶೀಟ್ನ 4 ಸೈಡು ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಸ್ವೀಟ್ನು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು ಒಂದು 12 ಪ್ಯಾಕು ಆಗಿತ್ತು 1 ಕಪ್ ಬಾದಾಮ್ಗೆ. ನೆಕ್ಸ್ಟ್ ಸ್ವೀಟ್ ನಾನು ಮಾಡ್ತಾ ಇರೋದು ನನ್ನ ಫೇವ್ರೆಟ್ ಬಾಂಬೆ ಹಲ್ವಾ. ಇದಕ್ಕೆ ಫಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ನೀರು ಹಾಕ್ಕೊಂಡು ಒಂಚೂರು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಕಲಸಿ ಇಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 1 ಕಪ್ ಆಗುವಷ್ಟು
ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ಪು ನೀರು ಹಾಕ್ಕೊಂಡು ಅದು ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಕರಗಿಸ್ಕೊಳ್ಳೋಣ. ಆ ಟೈಮಲ್ಲಿ ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಸವರ್ಕೊತಾ ಇದ್ದೀನಿ. ಈ ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ರೆಡ್ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟು ಹಾಕ್ಕೊಂಡು ಕುದೀತಾ ಇರೋ ಟೈಮ್ಗೆ ನಾವು ಫಸ್ಟೇ ಕಲಸಿಟ್ಕೊಂಡಿರೋ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ತಿರುಗಿಸ್ಕೊತಾನೆ ಇರಬೇಕು. ಇದನ್ನು ಅಷ್ಟೇ ಕೈ ಬಿಡ್ದಂಗೆ ತಿರುಗಿಸ್ಕೊತಾನೆ ಇರಬೇಕು. ಅದು ತಿರುಗಿಸ್ತಾ ಗಟ್ಟಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನನ್ನ ಕಲರ್ದು ಕಡಿಮೆ ಆಯಿತು ಅಂತ ಇನ್ನು ಸ್ವಲ್ಪ ಇದ್ದಿದ್ದು ಫುಡ್ ಕಲರ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ತಿರುಗಿಸ್ತಾ ಇದೂ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಈಗ ತಿರುಗಿಸ್ತಾ ನೋಡಿ ಚೇಂಜ್ ಆಗಿದೆ, ಎಷ್ಟು ಥಿಕ್ನೆಸ್ ಆಗಿದೆ ಅಂತ. ಇನ್ನೇನು ಥಿಕ್ನೆಸ್ ಆಗಿದೆ ಅಂದಾಗ 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತೆ ಅದನ್ನ ತಿರುಗಿಸ್ಕೋಬೇಕು. ಇನ್ನೇನು ರೆಡಿ ಆಗ್ತಿದೆ ಅಂದಾಗ ಲಾಸ್ಟಲ್ಲಿ ನಮ್ಗೆ ಯಾವ್ದು ಬೇಕೋ ಅಂತ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಹಲ್ವಾ ರೆಡಿ. ನಾನು ಫಸ್ಟೇ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನ ಸೆಟ್ ಆಗೋಕ್ಕೆ 1-5 ನಿಮಿಷ ಅದು ಫುಲ್ ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆಗಿದೆ. ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ನೋಡಿ ಕ್ಲೀನಾಗಿ ಪ್ಯಾನ್ನ ಬಿಟ್ಕೊಂಡು ಬಂದಿದೆ. ಇವಾಗ ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಇದರಲ್ಲಿ 9 ಪೀಸ್ ಹಲ್ವಾ ರೆಡಿಯಾಗಿದೆ. ಇವಾಗ ಇದನ್ನ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಈ ಥರದೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಇದು ಜಿಪ್ ಲಾಕ್ ಕವರ್ ಬರುತ್ತಲ್ಲ, ಅದನ್ನ ಆ ಕಡೆ 2 ಸೈಡು ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದನ್ನು ಫೋಲ್ಡ್ ಮಾಡಿ ಕ್ಲೀನಾಗಿ ರ್ಯಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವೀಟ್ ಬಂದು ಮಿಲ್ಕ್ ಪೇಡ. ಇದು ತುಂಬ ಈಸಿಯಾಗೂ ಮಾಡ್ಕೋಬೋದು, ಸಖತ್ತಾಗಿ ಬರುತ್ತೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಮಾಡ್ಕೋಬೋದು. ನಾನು ಇಲ್ಲೊಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ಕಪ್ಪು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಈ ಮಿಲ್ಕ್ ಪೌಡರ್ನ ಸ್ವಲ್ಪ ಹುರ್ಕೋಬೇಕು. ಇದು ಹುರ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ ಹಾಲಿಗೆ ಅರ್ಧ ಕಪ್ ನೀರು ಸೇರಿಸಿ 1 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ದಿರೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕ್ಲೀನಾಗಿ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ ಸ್ವೀಟ್ ಆಲ್ರೆಡಿ ಮಿಲ್ಕ್ ಪೌಡರ್ ಇರುತ್ತೆ. ಅದನ್ನು ತಿರುಗಿಸ್ಕೊತಾ ಇರಬೇಕು. ಇದು ಒಂದು ಸ್ವಲ್ಪ ತೆಳ್ಳಗಾಗುತ್ತೆ. ನಾನು ಸಕ್ಕರೆ ಹಾಕಾದ್ಮೇಲೆ ತಿರುಗಿಸ್ಕೊತಾ ಗಟ್ಟಿ ಆಗುತ್ತೆ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ನೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊತಾ ಇರಬೇಕು, ಯಾಕಂದರೆ ಸೀದೋಗ್ಬಿಡುತ್ತೆ. ತಿರುಗಿಸ್ಕೊತಾ ಗಟ್ಟಿ ಆಗ್ತಾ ಇದೆ. ಇವಾಗ ಇದು ಫೈನಲ್ ಆಗಿ ರೆಡಿ ಆಗಿದೆ. ಇದನ್ನ ಆರಕ್ಕೆ 5 ನಿಮಿಷ ಬಿಟ್ಬಿಡ್ತೀನಿ. ಕಂಪ್ಲೀಟಾಗಿ ಆರಾಗಿದೆ. ಅದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಈ ಥರ ಮಿತ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಸಣ್ಣ ಉಂಡೆ ಥರ ತಗೊಂಡು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡಿಕೊಂಡ್ರೆ ಮಿಲ್ಕ್ ಪೇಡ ರೆಡಿ ಆಗುತ್ತೆ. ಇವತ್ತು ತೋರಿಸಿರೋ ಅಷ್ಟು ಸ್ವೀಟು ಮನೇಲೆ ಆರಾಮಾಗಿ ಮಾಡ್ಕೋಬೋದು, ಈಸಿಯಾಗೂ ಮಾಡ್ಕೋಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ.
ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ.